ಬಳ್ಳಾರಿ ನಟ ವಿಕ್ರಮ್ ರವಿಚಂದ್ರ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಕೆಆರ್ ಕುಟುಂಬ ಹಾಗೂ ವಿಕ್ರಮ್ ರವಿಚಂದ್ರ ಅಭಿಮಾನಿಗಳ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಗರದ ಶ್ರೀ ಸೂರ್ಯ ರುದ್ರಾಶ್ರಮದಲ್ಲಿ ವೃದ್ಧರಿಗೆ ಬೆಳಗಿನ ಉಪಹಾರ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು. ವಿಕ್ರಮ್ ರವಿಚಂದ್ರ ಅಭಿಮಾನಿಗಳ ಬಳ್ಳಾರಿ ಜಿಲ್ಲಾಧ್ಯಕ್ಷ ಬಿ ಹುಲಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ಕುರಹಟ್ಟಿ ರಾಜಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ವಿಕ್ರಮ್ ರವಿಚಂದ್ರ ಅವರ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಬಳಿಕ ರುದ್ರಾಶ್ರಮದ ನಿವಾಸಿಗಳಿಗೆ ಉಪಹಾರ ವಿತರಿಸಿ ಅವರೊಂದಿಗೆ ಅಭಿಮಾನಿಗಳು ಆತ್ಮೀಯವಾಗಿ ಸಮಯ ಕಳೆದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ವಿಕ್ರಮ್ ರವಿಚಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಅವರು ಉತ್ತಮ ಆರೋಗ್ಯ, ಸಂತೋಷ ಹಾಗೂ ಯಶಸ್ಸಿನೊಂದಿಗೆ ಚಿತ್ರರಂಗದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಎಂ ಅಡಿವೆಯಪ್ಪ, ರಾಜಾ ಹೊನ್ನೂರಪ್ಪ, ಶೇಖರ್ ಸಂಗನಕಲ್, ಮಲ್ಲಿ ಸೇರಿದಂತೆ ವಿಕ್ರಮ್ ರವಿಚಂದ್ರ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಇಂತಹ ಮತ್ತಷ್ಟು ಬಳ್ಳಾರಿ ಜಿಲ್ಲೆಯ ತಾಜಾ ಸುದ್ದಿಗಳಿಗಾಗಿ ನಮ್ಮ ಬಳ್ಳಾರಿ ಡೈಲಿ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ನನ್ನ ಆತ್ಮೀಯ ರಾಜಣ್ಣ ಅವರಿಗೆ ತುಂಬ ಸಂತೋಷ. ಅವ್ರು ಏನೋ ಕೆಲಸ ಬಿಟ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಇವತ್ತು ಕಾರ್ಯಕ್ರಮ ನಮ್ಮ ವಿಕೆ ಸಾರ್ ಅಂತ ನಾವು ಕರಿತೀವಿ, ವಿಕೆ ಬಾಸ್ ಅಂತೇಳಿ. ನಮ್ಮ ರವಿಚಂದ್ರ ಸರ್, ಕ್ರೇಜಿ ಸ್ಟಾರ್ ರವಿಚಂದ್ರ ಸರ್ ಅವ್ರ ಮಗ ಪುತ್ರ ವಿಕ್ರಮ್ ರವಿಚಂದ್ರ ಅಂತ ಅವರು ನಾಳೆ ಬರ್ತಾರೆ ಇದೆ ಅವರು. ಇವತ್ತು ಈ ಕಾರ್ಯಕ್ರಮ ನಾವು ಇಲ್ಲಿ ಬಳ್ಳಾರಿಯಲ್ಲಿ ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಇವತ್ತು ಒಂದು ಆಶ್ರಮದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾನು ನನ್ನ ಸ್ನೇಹಿತರು ನಮ್ಮವರೆಲ್ಲ ಹಂಚಿಕೆ ನನಗೆ ಐಡಿಯಾ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮಾಡ್ಬೇಕಂತಂದೇಳಿ ಅಂದ್ಕೊಂಡಿದ್ದೆ. ತುಂಬ ದಿನ ಆಯಿತು ನಾನು ರಾಜಣ್ಣವ್ರಿಗೆ ಕರಿಬೇಕಂದ್ರೆ ಅದು ಆಗ್ತದಿಲ್ಲ. ಅದೇನು ಅವಕಾಶ ದೇವರು ಇವತ್ತು ನನಗೆ ಕೊಟ್ಟಿದ್ದಾನೆ. ಅಣ್ಣವರು ಏನೋ ಕೆಲಸ ಬಿಟ್ಕೊಂಡು ಬಂದಿದ್ದಕ್ಕೆ ನನಗೆ ತುಂಬ ನನ್ನ ಕಡೆಯಿಂದ ನಮ್ಮ ಅಭಿಮಾನಿ ಕಡೆಯಿಂದ ಎಲ್ಲರಿಗೆ ತುಂಬ ಧನ್ಯವಾದಗಳು ಅಣ್ಣವರಿಗೆ. ಆಮೇಲೆ ಇಲ್ಲಿ ಬಂದಂಥ ನಮ್ಮ ಆತ್ಮೀಯ ನಮ್ಮ ಅಣ್ಣವರಾಗಲಿ, ತಮ್ಮ ಆಗಲಿ, ನಮ್ಮ ಬಂಧು ಬಳಗ ಎಲ್ಲರೂ ಬಂದಿದ್ದೀವಿ. ಇವತ್ತು ನಮಗೆ ವಿಕಿ ಸಾರ್ ಅಂದ್ರೆ ತುಂಬ ಇಷ್ಟ. ಅವರು ರವಿಚಂದ್ರ ಆದ ನಂತರ ಅವರು ದೊಡ್ಡ ಸ್ಟಾರ್ ಮಟ್ಟ ಆಗ್ಬೇಕಂತಂದೇಳಿ ನಾವು ತುಂಬ ಆಸೆ ಪಡ್ತಿದ್ವಿ. ಈ ಬಳ್ಳಾರಿ ಜಿಲ್ಲೆಗೆ ನನಗೆ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ, ಬೆಂಗಳೂರಿಂದ ನನಗೆ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಹುಲಗಪ್ಪರು ತುಂಬ ಅದ್ಭುತವಾಗಿ ಅವ್ರ ಕಾರ್ಯಕ್ರಮಗಳು ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಅವ್ರಿಗೆ ಇಲ್ಲಿ ಒಳ್ಳೇದಲ್ಲ ಅವ್ರಿಗೆ ಅದು ಮಾಡ್ಕೊಂಡು ಹೋಗ್ತಾರೆ ಅಂತಂದೇಳಿ ನಮ್ಮ ಪಿ ಎ ಇದ್ದಾರೆ ಪ್ರಭು ಸಾರ್ ಅಂತಂದೇಳಿ ಬೆಂಗಳೂರಲ್ಲಿ, ಅವರು ನನಗೆ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಈರೂರಲ್ಲಿ ನಮ್ಮ ನಾಗರಾಜ್ ಅಣ್ಣ ಅಂತಿದ್ದಾರೆ, ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಬ್ಬರು ನನಗೆ ಸಪೋರ್ಟ್ ಮಾಡಿಬಿಟ್ಟು ಈ ಸ್ಥಾನ ನನಗೆ ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಕೂಡ ನಾನು ತುಂಬ ಧನ್ಯವಾದಗಳು ಹೇಳ್ಕೊಂತಿದ್ದೀನಿ. ಆಮೇಲೆ ಇಲ್ಲಿ ಬಂದಂಥ ನಮ್ಮ ತಮ್ಮ ರಾಜ ಆಗಲಿ, ನಮ್ಮ ಶೇಖರ್ ಆಗಲಿ, ನಮ್ಮ ಮಾವನವರಾಗಲಿ, ನಮ್ಮ ಅಡಿಯಪ್ಪಣ್ಣವರು, ಆಮೇಲೆ ನಮ್ಮ ಹೊನ್ನೂರಪ್ಪಣ್ಣವರು, ಇವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿ ಅವರು ಏನೋ ಕೆಲಸ ಇದ್ದರೂ ಕೂಡ ಬಿಟ್ಕೊಂಡು ಇವತ್ತು ನಮ್ಮ ವಿಕೆ ಬಾಸ್ ಅವರಿಗೆ ಒಂದು ಬರ್ತ್ಡೇ ವಿಶೇಷ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೆ ಕೂಡ ನನ್ನ ಪರವಾಗಿ ತುಂಬ ಧನ್ಯವಾದಗಳು ಹೇಳ್ಕೊತೀನಿ. ಆಮೇಲೆ ನಮ್ಮ ಮೀಡಿಯಾದವರು ಅಣ್ಣವ್ರ ಪಾಪ ತುಂಬ ಅವ್ರಿಗೆ ಕೂಡ ಎಲ್ಲ ಹೋಗೋರಿದ್ರು, ಅವರು ಕೂಡ ಬಂದಿದ್ದಾರೆ ಅಂದರೆ ನಮ್ಮ ಸಲುವಾಗಿ ಅವ್ರಿಗೆ ಕೂಡ ನಾನು ಧನ್ಯವಾದಗಳು ಹೇಳ್ಕೊತಿದ್ದೀನಿ. ಇಲ್ಲಿರೋಂಥ ಆಶ್ರಮದಲ್ಲಿ ನಮ್ಮ ತಂದೆ ತಾಯಿ ಅವ್ರಿಗೆ ಕೂಡ ನಾನು ಅವ್ರಿಗೆ ಪಾದಾರ್ಪಣೆ ವಂದನೆಗಳು ಮಾಡ್ತಾಯಿದ್ದೇನೆ. ದೇಶದ ಎಲ್ಲ ಹೆಮ್ಮೆಯ ಹಬ್ಬವಾದ ಸ್ವಾತಂತ್ರ್ಯ ದಿನದ 80ನೇ ಸ್ವಾತಂತ್ರ್ಯ ದಿನದ ಆರ್ಥಿಕ ಶುಭಾಶಯಗಳು ಎಲ್ಲ ದೇಶದ ನಾಗರಿಕರಿಗೆ, ಎಲ್ಲ ಅಣ್ಣ ತಮ್ಮಂದರಿಗೆ, ಹುಡುಗಿಯರಿಗೆ. ಹಾಗೆ ಇವತ್ತು ನಮ್ಮ ಆತ್ಮೀಯ ಅಣ್ಣನವರಾದ ಹುಲಗಪ್ಪಣ್ಣನವರು ನಮ್ಮ ರವಿಚಂದ್ರನ್ ಅವರ ಮಗ ವಿಕ್ರಮ್ ಅವರ 36ನೇ ಹುಟ್ಟುಹಬ್ಬವನ್ನು ಇಲ್ಲಿ ಸೂರ್ಯಭವನ್ ಅನಾಥಾಶ್ರಮದಲ್ಲಿ ಬೆಳಗಿನ ಉಪಹಾರದೊಂದಿಗೆ ಎಲ್ಲ ನನ್ನ ಹಿರಿಯರಿಗೆ ಬೆಳಗಿನ ಉಪಹಾರ ಆಯೋಜನೆ ಮಾಡಿರ್ತಾರೆ. ಅವರಿಗೂ ತುಂಬ ಧನ್ಯವಾದಗಳು. ಇವರ ರವಿಚಂದ್ರನ ಮಗ ವಿಕ್ರಾಂತ್ ಅವ್ರ ಸಿನಿಮಾ ಮುಂದೆ ಬರುವಂಥ ಸಿನಿಮಾ 100 ದಿನಗಳು ಪೂರೈಸಲಿ, ಅವರು ಕೂಡ ತಂದೆಯವರಂಗೆ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆ ರವಿಚಂದ್ರನ್ ಅವರ 91ರಲ್ಲಿ ರಿಲೀಸ್ ಅಂತ ಶಾಂತಿಕಾಂತಿ ಫಿಲ್ಮ್ ಇವತ್ತು ಇಡೀ ರಾಜ್ಯ ಮತ್ತು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಮಾಡ್ತಿದೆ. ಆ ಸಿನಿಮಾದಲ್ಲಿ ಮತ್ತೆ ಇನ್ನೊಂದು ಸಾರಿ ರಿಲೀಸ್ ಆಗಿ ಅವರಿಗೆ ಭಾಳ ದೊಡ್ಡ ಮಟ್ಟಿಗೆ ಅವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ ಅಂತ ಹೇಳಿ ಕೇಳ್ಕೊಂತ
ನನ್ನ ಮಾತು ಮುಗಿಸ್ತೀನಿ.